ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ಒಬ್ಬ ಸ್ಟಾರ್ ನಟ ಅನ್ನೋ ಕಾರಣಕ್ಕೋ ಅಥವಾ ಅವರಿಂದ ನೀವು ಇನ್ಸ್ಪಿರೇಷನ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋ ಯಾವುದೋ ಕೆಲವು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ, ಹಾಗಾಗಿಯೇ ನಾವು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ ಅಂದು ಮಾತ್ರಕ್ಕೆ ಒಬ್ಬ ಸಮಾಜ ಕಂಟಕ ವ್ಯಕ್ತಿಯನ್ನು ಯಾರು ಕೂಡ ಸಮರ್ಥಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಭಿಮಾನಿಗಳೆಲ್ಲ ನೀವು ಜೈಕಾರ ಹಾಕ್ತಿದ್ದೀರಲ್ಲ, ನಿಮ್ಮ ಮನೆಯಲ್ಲೇ ಅದೇ ನಟ ಯಾರಾದರೂ ಈ ರೀತಿಯಾಗಿ ಹಲ್ಲೆ ನಡೆಸಿದರೆ, ಕೊಲೆ ನಡೆಸಿದರೆ ಅದನ್ನು ಸಮರ್ಥಿಸ್ಕೊಳ್ತಾ ಇದ್ರ? ಇವೆಲ್ಲ ಮಾತುಗಳನ್ನು ಈಗ ಸಾಮಾಜಿಕ ವಲಯದಲ್ಲಿ ಕೇಳಿಬರ್ತಾ ಇರೋದು. ನಟ ದರ್ಶನ್ ಅವರಿಗೆ ತಾಮಸ ಗುಣವೂ ಇದೆ, ರಾಕ್ಷಸ ಗುಣವೂ ಇದೆ. ಅವ್ರು ಮಾಡಿರ್ಬೋದು ಅಥವಾ ಅವ್ರು ಮಾಡಿರೋ ತಪ್ಪಲ್ಲ, ಆತ ಮಾಡಿದ ಸರಿನಾ? ಹಾಗಾದರೆ ಈ ರೀತಿಯ ಕೇಳಿದಾಗ ಮೆಸೇಜ್ ಮಾಡಿದ ಸರಿನಾ ಅಂತ ಆತ ಸೀದಾ ಸೈಬರ್ ಕಂಪ್ಲೇಂಟ್ ಕೊಡ್ಬೋದಿತ್ತು ಅಥವಾ ಪೊಲೀಸ್ ಠಾಣೆಯ ಮೆಟ್ಲೆ ಹೇರ್ಬೋದಿತ್ತು ಇದೇ ದರ್ಶನ್ ಅಥವಾ ಪವಿತ್ರ ಗೌಡ. ಆದರೆ ಕರೆಸಿ ಈ ರೀತಿಯಾಗಿ ಸುಟ್ಟು, ರಾಡ್ನಿಂದ ಹೊಡೆದು, ಕಟ್ಟಿಗೆಯಿಂದ ಹೊಡೆದು, ಬೂಟ್ ಕಾಲಿನಿಂದ ಹೊದ್ದು, ಮರ್ಮಾಂಗಕ್ಕೆಲ್ಲ ಹೊದ್ದು ಈ ರೀತಿಯಾಗಿ ಮಾಡಿರೋದಿದೆಯಲ್ಲ, ಆ ತರಹದ ಕೃತ್ಯವನ್ನು ಒಬ್ಬ ನಟನಿಂದ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇನ್ನೊಂದಿಷ್ಟು ಕೆಲವು ಕುತೂಹಲಕಾರಿ ವಿಷಯಗಳೊಂದಿಗೆ ಇವತ್ತು ನಾನು ಬಂದಿರೋದು. ನೀವೆಲ್ಲರೂ ಕೂಡ ಅಚ್ಚರಿ ಪಡ್ತೀರಾ. ಇದೆಲ್ಲವೂ ಕೂಡ ದರ್ಶನ್ಗೆ ಮುಂಚೆಯೇ ಗೊತ್ತಿತ್ತು. ಆತನ ಪ್ಲಾನ್ಡ್ ಮಾಡೇ ಕರೆಸಲಾಗಿತ್ತು ಎನ್ನಲಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿಂದ ಚಿತ್ರದುರ್ಗದಿಂದ ಇಲ್ಲಿಗೆ ಕರೆಯೋವರೆಗೂ ದರ್ಶನ್ರವರು ಈ ಹಿಂದೆ ಅವರ ಅನುಮತಿ ಇಲ್ಲದೆ ಯಾರಾದರೂ ಏನಾದರೂ ಮಾಡಿದ್ರೆ ಅವರ ಆಪ್ತ ವಲಯದಲ್ಲೇ ದರ್ಶನ್ರವ್ರನ್ನ ಎದುರು ಹಾಕ್ಕೊಳ್ಳೋದು ಕಷ್ಟ, ಅವ್ರ ಕೋಪಕ್ಕೆ ತುತ್ತಾಗೋದು ಕಷ್ಟ ಅಂತಾರೆ. ಇನ್ನು ಆತನ ಅನುಮತಿ ಇಲ್ಲದೆ ಶೆಡ್ಗೆ ಕರೆತಂದಿರೋ ಯಾವುದೇ ಸಾಧ್ಯತೆಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿಯೇ ಆತನನ್ನು ಕರೆತಂದಿದ್ದು, ಆತನಿಗೆ ಎಚ್ಚರಿಕೆ ಕೊಡೋದು ಅಥವಾ ಹೊಡೆಯೋ ಪ್ಲ್ಯಾನ್ ಎಲ್ಲವೂ ಪ್ಲಾನ್ಡ್ ಆಗಿತ್ತು. ಒಟ್ಟಾರೆಯಾಗಿ ಯಾವಾಗ ಈ ದರ್ಶನ್ ಶೆಡ್ಗೆ ಹೋಗಿ ಆತನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೋ, ಅದಾದ ನಂತರ ಆ ಮೃತದೇಹವನ್ನು ಸಾಗಿಸ್ಲಿಕ್ಕೆ ದರ್ಶನ್ರವರು ಡೀಲ್ ಕೊಟ್ಟಿರೋ ಮೊತ್ತ ಈಗ ಕೇಳಿ ಬರ್ತಾ ಇರೋದು ಬರೋಬ್ಬರಿ 30 ಲಕ್ಷಕ್ಕೆ ಮೃತದೇಹವನ್ನು ಎಲ್ಲಾದರೂ ಯಾರಿಗೂ ಗೊತ್ತಾಗದ ಹಾಗೆ ವಿಲೇವಾರಿ ಮಾಡಬೇಕು ಅಂತ ಹೇಳಿ ದರ್ಶನ್ರವರು ಅವ್ರಿಗೆ ಖಡಕ್ಕಾಗಿ ಹೇಳಿದ್ರಂತೆ. ಜೊತೆಗೆ ಈ 3 ಗ್ಯಾಂಗ್ ಇತ್ತಲ್ಲ, ಅವತ್ತು ತೆಗೆದುಕೊಂಡು ಹೋಗಿ ಅಲ್ಲಿ ಹೋಗಿ ಮೋರಿಯಲ್ಲಿ ಎಸೆದ್ರಲ್ಲ, ಆ 3 ಗ್ಯಾಂಗ್ನಿಂದಲೇ ಅವತ್ತು ರಾತ್ರಿ ಇಡೀ ದರ್ಶನ್ಗೆ ವಾಟ್ಸಪ್ ಕಾಲ್ ಹೋಗಿದೆ. ಅಂದರೆ ಏನೆಲ್ಲ ಮಾಡ್ತಾ ಇದ್ದೀವಿ, ಎಲ್ಲಿಗೆ ಹಾಕಬೇಕು, ಎಲ್ಲಿ ಹಾಕಿ ಬಂದ್ವಿ, ರಾಜಕಾಲುವೆಗೆ ಹಾಕಿದ್ರೆ ಯಾರಿಗೂ ಗೊತ್ತಾಗೋದೇ ಇಲ್ಲ, ದರ್ಶನ್ ಬಾಸ್ ನೀವು ಸೇಫ್ ಆಗ್ತೀರಿ, ಡೋಂಟ್ ವರಿ ಅನ್ನೋ ರೀತಿಯಾದಂಥ ಎಲ್ಲ ರೀತಿಯಾದಂಥ ವಾಟ್ಸಪ್ ಕಾಲ್ಗಳು ಅವರಿಗೆ ಹೋಗಿರೋದು. ಜೊತೆಗೆ ಕೊಲೆ ಮಾಡಿದ್ದಾಗಿ ಸರೆಂಡ್ ಆದವರಿಂದಲೇ ಡಿಫರೆಂಟ್ ಆನ್ಸರ್ಸ್ಗಳು ಯಾವಾಗ ಪೊಲೀಸ್ನವ್ರಿಗೆ ಸಿಕ್ತಲ್ಲ, ಆವಾಗ ಇನ್ನೊಂದಿಷ್ಟು ಲಾಠಿ ಹೇಟನ್ನು ಏರೋಪ್ಲೇನ್ನ ಹತ್ತಿಸಿದಾಗ ಎಲ್ಲರೂ ಕೂಡ ಬಾಯಿ ಬಿಟ್ಟಿರೋದು. ಕೊಲೆ ಮಾಡಿ ದರ್ಶನ್ ಆ್ಯಂಡ್ ಗ್ಯಾಂಗ್ ತಗ್ಲಾಕೊಂಡಿದ್ದೇ ತುಂಬ ರೋಚಕವಾಗಿದೆ. ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿಬಿಟ್ರು, ಶವ ವಿಲೇವಾರಿ ಮಾಡಲಿಕ್ಕೆ ಒಂದು 30 ಲಕ್ಷಕ್ಕೆ ಡೀಲ್ ಕೊಟ್ಟರು, ತದನಂತರ ಒಪ್ಕೊಳ್ಳಿಕ್ಕೂ ಹೇಳಿದ್ರು. ಆವಾಗ ಡವ ಶುರುವಾಗಿರೋದು ದರ್ಶನ್ಗೆ. ಅದಕ್ಕೋಸ್ಕರವಾಗಿ ಅವರು ಮೈಸೂರಿಗೆ ಹೋಗಿದ್ದಾರೆ. ಮೈಸೂರಲ್ಲಿ ಆರಾಮಾಗಿ ಜಿಮ್ ಮಾಡ್ಕೊಂಡಿದ್ದವರು, ಶೂಟಿಂಗ್ ಹೋದವರು ಅರ್ಧಕ್ಕೆ ನಿಲ್ಲಿಸಿ ಆ ಟೆನ್ಷನ್ಗೆ ವಾಪಸ್ ಬಂದಿದ್ದಾರೆ. ಏನಾಗುತ್ತೋ ಏನೋ ಅಂತ, ಯಾವುದೋ ಫೈನಾನ್ಸ್ ವಿಚಾರ ಇದೆ, ಯಾವುದೋ ಕಲೆಕ್ಷನ್ ಲೇಟ್ ಆಗ್ತಿದೆ, ಹಾಗಾಗಿ ಸಿನಿಮಾ ಶೂಟಿಂಗ್ ನಿಲ್ಲಿಸಿದ್ದೀನಿ ಅರ್ಧಕ್ಕೆ ಅಂತ ಹೇಳ್ಕೊಂಡಿದ್ರಂತೆ ನಿರ್ಮಾಪಕರ ಬಳಿ. ಆದರೆ ಮಾಡಿರೋ ಪಾಪ ಇದೆಯಲ್ಲ, ಅದು ಅವರನ್ನು ಬಿಟ್ಟಿಲ್ಲ ಅನಿಸುತ್ತೆ. ಹಾಗಾಗಿ ಅವರಿಗೆ ಪದೇ ಕಾಡಿರೋದು. ಒಟ್ಟಾರೆ ಈಗ ಆರೋಪಿಗಳಿಂದ ಎಲ್ಲ ಮೊಬೈಲ್ಗಳನ್ನು ವಶಪಡಿಸ್ಕೊಂಡು ಅವರ ಶನಿವಾರ ಇಡೀ ರಾತ್ರಿ ದರ್ಶನ್ಗೆ ಕಾಲ್ ಮಾಡಿರೋದು ಎಲ್ಲವೂ ಕೂಡ ಈಗ ಬಯಲಾಗಿರೋದು. ಏನೆಲ್ಲ ಕಾಲ್ ಲಿಸ್ಟ್ ಇದೆ, ಏನೆಲ್ಲ ಮಾತನಾಡಿದ್ದಾರೆ ಎಲ್ಲವನ್ನೂ ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಎಲ್ಲ ಆ್ಯಂಗಲಲ್ಲೂ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕಾಲ್ ರಿಟ್ರೀವ್ ಮಾಡ್ತಿದ್ದಾರೆ, ಜೊತೆಗೆ ಒಂದಿಷ್ಟು ಮೆಸೇಜಸ್ಗಳನ್ನೂ ರಿಟ್ರೀವ್ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲದರಲ್ಲೂ ಕೂಡ ದರ್ಶನ್ ಮೇಯ್ನ್ ಆರೋಪಿಯಾಗಿ ಕಾಣಿಸಿಕ್ತಾ ಇದ್ದಾರೆ. ಹಾಗಾಗಿ ದರ್ಶನ್ ಎಲ್ಲೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಹೇಳಿದ್ದು ನಾನು, ಪಾಪ ಕರ್ಮಗಳ ಬಗ್ಗೆ ಅಭಿಮಾನಿಗಳು ಏನೇ ಜೈಕಾರ ಹಾಕ್ಬೋದು, ಅಥವಾ ಅವ್ರ ಸಿನಿಮಾ ನೋಡಿ ದುಡ್ಡು ಕೊಟ್ಟು ಅವ್ರನ್ನ ಹಾರ ತುರಾಯಿ ಹಾಕಿ ಹಾಲಿನ ಅಭಿಷೇಕ ಮಾಡಿರ್ಬೋದು. ಆದರೆ ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ಈ ರೀತಿಯಾಗಿ ಒಬ್ಬ ನಟ ನಡೆದುಕೊಂಡದ್ದನ್ನು ದಯವಿಟ್ಟು ಅಭಿಮಾನಿಗಳು ಸಮರ್ಥಿಸ್ಕೊಳ್ಬಾರ್ದು. ಯಾಕೆ ಅಂತ ಹೇಳಿದ್ರೆ, ಬಹಳಷ್ಟು ನಟರಿದ್ದಾರೆ, ಅವರು ಮಾದರಿಯಾಗಿರಬೇಕು, ರೋಲ್ ಮಾಡೆಲ್ ಆಗಿರಬೇಕು. ನನ್ನ ಅಭಿಮಾನಿಗಳು ಏನು ಬೇಕಾದರೂ ಮಾಡಿದ್ರು ಸಹಿಸ್ಕೊಳ್ತಾರೆ ಅನ್ನೋ ಏಕೈಕ ಉದ್ದೇಶಕ್ಕೆ ನಿಮ್ಮ ಆಟಾಟೋಪಗಳನ್ನು ಎಲ್ಲವನ್ನೂ ಕೂಡ ಅಭಿಮಾನಿಗಳು, ಸಮಾಜದ ಜನತೆ ಸಹಿಸಿಕೊಳ್ಳಬೇಕು ಅಂತ ಇಲ್ಲ. ಹಾಗಾಗಿಯೇ ಈ ಘಟನೆ ಪ್ರತ್ಯಕ್ಷ ನಿದರ್ಶನವಾಗಿ ನಿಲ್ತಕ್ಕಂಥದ್ದು ಎಲ್ಲ ವಿಷಯವಾಗಿಯೂ. ಹಾಗಾಗಿ ಈಗ ರೇಣುಕಾಸ್ವಾಮಿಯನ್ನು ಅಲ್ಲಿಂದ ಕರೆ ತಂದಿದ್ದು, ಆತನ ಅಲ್ಲೆಲ್ಲೋ ಟೋಲ್ ಗೇಟ್ ಬಳಿ ಆತನ ಬೈಕನ್ನು ನಿಲ್ಲಿಸಿ ಹ್ಯಾಮಾರಿಸಿ ಆತನನ್ನು ಕಿಡ್ನ್ಯಾಪ್ ಮಾಡಿ ಶೆಡ್ಗೆ ಕರ್ಕೊಂಡು ಹೋಗಿ ಬಿರ್ರಿ ಹೊಡೆದಿರೋದು ಅಮಾಯಕನ ಮೇಲೆ. ಆತ ನೋಡಲಿಕ್ಕೂ ತುಂಬ ತೆಳುವಾಗಿದ್ದಾರೆ. ಏನು ಆಗದೇ ಇರತಕ್ಕಂಥ ಕೈಲಾಗದ ವ್ಯಕ್ತಿಯ ಮೇಲೆ ಈ ರೀತಿಯಾಗಿ ಹಲ್ಲೆ ನಡೆಸಿರೋದು. ಇನ್ನೊಂದು ವಿಷಯವನ್ನು ನಾನು ಹೇಳಲೇಬೇಕು. ಈಗ ಸದ್ಯ ವಿಜಯಲಕ್ಷ್ಮಿ ಅವರು ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ
ತನ್ನ ಸ್ವಂತ ಪ್ರೀತಿಯ ಗಂಡನನ್ನು ದರ್ಶನ್ ರವರನ್ನು ಜೊತೆಗೆ ಮಗನನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ. ಅದು ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ಮಾಧ್ಯಮಗಳು ಮಗನ ಖಾತೆಗೆ ಹೋಗಿ ಒಂದಿಷ್ಟು ಫೋಟೋಸ್ಗಳನ್ನ ತೆಗೆದುಕೊಳ್ಳೋದು ಅಥವಾ ಒಂದಿಷ್ಟು ಫೋಟೋಸ್ಗಳು ವೈರಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅನ್ಫಾಲೋ ಮಾಡಿರ್ಬೋದು. ಜೊತೆಗೆ ದರ್ಶನ್ ರವರನ್ನ ಅನ್ಫಾಲೋ ಮಾಡಲಿಕ್ಕೆ ಕಾರಣ ಇದೆ. ಈ ಕಾರಣದಿಂದಾಗಿ ಆಪ್ತ ವಲಯದಿಂದ ಕೇಳಿಬಂದಿರೋ ರೀತಿಯಾಗಿ ನಾನು ನನ್ನ ಮಗನಿಗೋಸ್ಕರ ಬದುಕ್ತಾ ಇದ್ದೀನಿ ಅಂತಲೇ ಆಪ್ತರ ಬಳಿ ಅವರು ಅಲವತ್ತುಕೊಂಡಿದ್ದಾರಂತೆ. ನಾನು ಬದುಕಿರೋದೇ ನನ್ನ ಮಗನಿಗೋಸ್ಕರ, ನನ್ನ ಗಂಡನನ್ನು ಆಗಲೇ ಮರೆತು ಬಿಟ್ಟಿದ್ದೀನಿ ಅನ್ನೋ ರೀತಿಯಾಗಿ ತುಂಬ ನೋವಿದೆ ವಿಜಯಲಕ್ಷ್ಮಿ ಅವರಿಗೆ. ಸಮಾಜದ ಮುಂದೆ ಒಂದು ಗೌರವಯುತವಾಗಿ ಬದುಕಬೇಕು ಅನ್ನೋ ಉದ್ದೇಶ, ಕನಸುಗಳು ಅದೆಲ್ಲ ಆಗಿತ್ತು. ಆದರೆ ದರ್ಶನ್ ಮಾತ್ರ ತಾನು ಇಷ್ಟಪಡ್ತಾ ಇದ್ದಂಥ ಪ್ರೇಯಸಿ ಜೊತೆಗೆ ವಾಸ ಮಾಡಲಿಕ್ಕೆ ಇಷ್ಟಪಡ್ತಾಯಿದ್ರು. ಹೆಚ್ಚಾಗಿ ರಾಜರಾಜೇಶ್ವರಿ ನಗರದ ಪವಿತ್ರ ಗೌಡ ಅವರ ಮನೆಯ ಮುಂದೆಯೇ ಅವ್ರ ಕಾರು ಪಾರ್ಕಿಂಗ್ ಆಗಿರ್ತಾ ಇತ್ತಂತೆ ಯಾವಾಗಲೂ ಕೂಡ. ಅದನ್ನು ಅವರು ಕೂಡ ಪವಿತ್ರ ಗೌಡ ಅವರು ಒಪ್ಪಿಕೊಂಡಿದ್ದಾರೆ ಬಿಡಿ. ಅದ್ರ ಬಗ್ಗೆ ನಾವು ಖಾಸಗಿ ಪರ್ಸ್ನಲ್ ಜೀವನದ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋ ಅಗತ್ಯ ಇಲ್ಲ. ಆದರೆ ಈ ಘಟನೆ ಇದೆಯಲ್ಲ, ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಈಗಾಗಲೇ ತುಂಬ ಮನನೊಂದು ಅನ್ಫಾಲೋ ಮಾಡಿರೋದು ವಿಜಯಲಕ್ಷ್ಮಿ. ಇನ್ನು ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ ಒಟ್ಟಾರೆಯಾಗಿ. ಇನ್ನು ಮಗನಿಗೂ ಕೂಡ ತನ್ನ ತಂದೆಯ ಮುಖವನ್ನು ನೋಡೋ ಭಾಗ್ಯ ಸಿಕ್ಕಿಲ್ಲ. ಇದೇ ಜಗ್ಗೇಶ್ ಅವರು ಈ ಹಿಂದೆಯೂ ಕೂಡ ದರ್ಶನ್ ಮತ್ತು ಜಗ್ಗೇಶ್ ಅವರ ನಡುವೆ ಒಂದಿಷ್ಟು ಮನಸ್ತಾಪಗಳಾಗಿತ್ತು. ಜಗ್ಗೇಶ್ ಅವರು ದರ್ಶನ್ ಅಭಿಮಾನಿಗಳಿಗೇನೋ ಒಂದು ಮಾತು ಅಂದುಬಿಟ್ರು. ದರ್ಶನ್ ಫ್ಯಾನ್ಸ್ ಒಂದು ಥರ ಈ ಟೈಪ್ ಫ್ಯಾನ್ಸ್ ಇದ್ದ ಹಾಗೆ ಅವರು ಅನ್ನೋ ಮಾತಿನ ಬರದಲ್ಲೋ ಅಥವಾ ಮಾತಿನ ಫ್ಲೋನಲ್ಲೇ ಹೇಳಿದ್ರಂತೆ. ಹಾಗಾಗಿ ದರ್ಶನ್ ಫ್ಯಾನ್ಸ್ ಅವರು ಜಗ್ಗೇಶ್ ಅಂತಹ ಒಬ್ಬ ಹಿರಿಯ ನಟನ ಮುಂದೆ ಒಂದು ದೊಡ್ಡ ಸ್ಟ್ರೈಕನ್ನು ಮಾಡಿದರು. ಅವರಿಗೂ ಪರ ವಿರೋಧಗಳ ಚರ್ಚೆಗಳಾಗಿತ್ತು ಜಗ್ಗೇಶ್ ಬಗ್ಗೆ ಬಿಡಿ. ಈಗ ಸದ್ಯ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಾಕ್ಕೊಂಡಿದ್ದಾರೆ. ದರ್ಶನ್ಗೆ ಟಾಂಗ್ ಕೊಟ್ಟಿರೋದು ಇಲ್ಲಿವರೆಗೂ ಸಹಿಸ್ಕೊಂಡಿದ್ದು. ಯಾವಾಗ ದರ್ಶನ್ ರವರ ಅಭಿಮಾನಿಗಳು ಜಗ್ಗೇಶ್ ಅವರ ಕೊಳಪಟ್ಟಿ ಹಿಡಿಯೋ ಲೆವೆಲ್ಗೆ ಸ್ಟ್ರೈಕನ್ನು ಮಾಡಿದ್ರಲ್ಲ, ಆಗಲೇ ಫೇಸ್ಬುಕ್ ಲೈವ್ ಬಂದು ಜಗ್ಗೇಶ್ ಮಾತನಾಡಿದರು. ಇರಲಿಕ್ಕೆ ನಾನೊಬ್ಬ ದೊಡ್ಡ ಸ್ಟಾರ್ ನಟ ಅಂತ ಹಿರಿಯ ನಟ ಇದ್ದೀನಿ, ನನ್ನನ್ನು ಸಾಯಿಸ್ಬಿಡಿ, ನೀವು ಎಲ್ಲಿ ತಗೊಂಡು ಹೋಗ್ತಾ ಇದ್ದೀರಾ ಚಿತ್ರರಂಗವನ್ನು ನೀವೆಲ್ಲರೂ ಅಂತ ಹೇಳಿ ಮಾತನಾಡಿದರು ಆ ಭರದಲ್ಲಿ. ಈಗ ಅವರು ಹಾಕಿರೋ ಪೋಸ್ಟ್, ಸರ್ವ ಆತ್ಮಾನೇನ ಬ್ರಹ್ಮ ಅಂದರೆ ಸರ್ವಜೀವಿಯಲ್ಲೂ ದೇವರಿದ್ದಾನೆ, ಯಾರನ್ನು ಕೊಲ್ಲುವ ಹಕ್ಕು ಜೀವನಿಗಿಲ್ಲ, ಕರ್ಮ ಜೀವನದ ಹಿಂದೆ ಹಿಂಬಾಲಿಸುತ್ತೆ ಅನ್ನೋದನ್ನ ದರ್ಶನ್ ರವರಿಗೆ ಹಾಕಿರೋದಿದು ಅನ್ನೋ ರೀತಿಯಾಗಿದೆ. ಅವನ ಪಾಪಕರ್ಮ ಅವನನ್ನು ಸುಡುತ್ತೆ ಅಂದರೆ ದರ್ಶನ್ ರವರು ಮಾಡಿರೋ ಪಾಪಕರ್ಮ ಅವನನ್ನು ಸುಡುತ್ತದೆ ಅನ್ನೋ ರೀತಿಯಾಗಿ ಆತನಿಗೆ ಟಾಂಗ್ ಕೊಡಲಿಕ್ಕೆ, ಕೌಂಟರ್ ಕೊಡಲಿಕ್ಕೆ ಜಗ್ಗೇಶ್ ಅವರು ಬರೆದುಕೊಂಡಿದ್ದಾರೆ ಎನ್ನಲಾಗ್ತಾಯಿದೆ. ಅದನ್ನು ನೋಡಿದ್ರೆ ನಿಮಗೂ ಡೆಫಿನೆಟಾಗಿ ಗೊತ್ತಾಗುತ್ತೆ. ಅಲ್ಲಿ ನಾವಿಲ್ಲಿ ಸಂಶಯ ಪಡೋ ಅಗತ್ಯವೇ ಇಲ್ಲ. ಮತ್ತೆ ಬರೆದುಕೊಂಡಿದ್ದಾರೆ ಅವರು, ಕಲಿಯುಗದಲ್ಲಿ ದೇವರು ಕಲ್ಲಲ್ಲ, ಎಲ್ಲ ಕರ್ಮಕ್ಕೂ ತತ್ಕ್ಷಣ ಫಲಿತಾಂಶ ಉಂಟು. ನಾವು ಮಾಡೋ ಪಾಪ ಪುಣ್ಯಗಳ ಫಲವನ್ನು ಇದೇ ಜನ್ಮದಲ್ಲಿ ಅನುಭವಿಸ್ಬೇಕಾಗುತ್ತೆ ಅನ್ನೋ ಒಂದು ಮಾತಿದೆ. ಅದನ್ನೇ ಇಲ್ಲಿ ಜಗ್ಗೇಶ್ ಅವರು ಉಲ್ಲೇಖ ಮಾಡಿದ್ದಾರೆ. ಎಲ್ಲ ಕರ್ಮಕ್ಕೂ ತಕ್ಷಣ ಫಲಿತಾಂಶ ಉಂಟು, ರಾಮನಾಗೂ ರಾವಣನಾದರೆ ಅಂತ್ಯ ಎಂದಿದೆ ಸನಾತನ ಕೃತಿ, ಮದಕ್ಕೆ ಕಾರುಣ್ಯದ ಅರಿವಿಲ್ಲ ಅಂತ ದರ್ಶನ್ ರವರು ಮದದಿಂದ, ಅಹಂಕಾರದಿಂದ, ದರ್ಪದಿಂದ ಮೆರಿತಾ ಇದ್ದಾರೆ ಅನ್ನೋ ರೀತಿಯಾಗಿ ಅವರಿಗೆ ಕೌಂಟರ್ ಕೊಟ್ಟಿರೋ ಮಾತುಗಳಿವು. ರಾಮನಾಗೂ ಯಾಕೆ ರಾವಣನಾಗ್ತೀಯಾ, ರಾಮನಾಗೂ ರಾಕ್ಷಸನ ಯಾಕೆ ಆಗ್ತೀಯಾ, ಸಮಾಜ ನಿಮ್ಮಿಂದ ಬಯಸಿರೋದು ಅದನ್ನೇ ಅಲ್ವಾ. ಒಬ್ಬ ಅಮಾಯಕ ವ್ಯಕ್ತಿನ, ಆತನ ಕುಟುಂಬದ ಫ್ಯಾಮಿಲಿಯ ಬ್ಯಾಕ್ಗ್ರೌಂಡ್ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಆತ ವೀರಶೈವ ಜಂಗಮ ಸಮಾಜಕ್ಕೆ ಸೇರಿದವರು. ತಂದೆ ತಾಯಿಗಳು ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದಾರೆ ಬಿಡಿ. ಅವ್ರ ಮನೆಗೆ ಎಲ್ಲ ಧರ್ಮಗುರುಗಳು, ಜಗದ್ಗುರುಗಳು ಬರ್ತಾ ಇದ್ರಂತೆ. ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಧರ್ಮಗುರುಗಳು ಅವ್ರ ಮನೆಗೆ ಬಂದು ತಂಗ್ತಾ ಇದ್ರಂತೆ. ಅವರು ಬಂದು ಉಳಿಲಿಕ್ಕೆ, ಈ ಧಾರ್ಮಿಕ ಚರ್ಚೆಗಳು ಆಗಲಿಕ್ಕೆ ಅವ್ರ ಮನೆಯ ಮೇಲೆ ಒಂದು ಶಾಂತಿಧಾಮ ಅನ್ನೋ ಒಂದು ಚಿಕ್ಕ ಪುಟ್ಟ ಮನೆಯನ್ನು ಕಟ್ಟಿದ್ದಾರಂತೆ. ನೋಡಿ, ಧಾರ್ಮಿಕವಾಗಿ ಹಿನ್ನೆಲೆ ಉಳ್ಳವರು, ಆಧ್ಯಾತ್ಮಿಕ ಮತ್ತು ಭಕ್ತಿಯ ನೆಲೆಯನ್ನು ಸಂಕಲ್ಪಿಸಿಕೊಂಡವರ ಕುಟುಂಬದ ವ್ಯಕ್ತಿಯನ್ನು ದರ್ಶನ್ ರವರು ಈಗ ಕೊಲೆ ಮಾಡಿಬಿಟ್ರು ಅನ್ನೋ ಆರೋಪ ಇದೆಯಲ್ಲ, ಅದಕ್ಕೆ ಈಗ ಪಾಪ ಪುಣ್ಯ ಕರ್ಮಗಳ ಫಲಾಫಲಗಳ ಬಗ್ಗೆ ಎಲ್ಲರೂ ಮಾತನಾಡ್ತಾ ಇರೋದು. ಒಟ್ಟಾರೆಯಾಗಿ ದರ್ಶನ್ ರವರ ಕೃತ್ಯವನ್ನು ಯಾರು ಕೂಡ ಸಮರ್ಥಿಸಿಕೊಳ್ಳಲಿಕ್ಕೆ ಹೋಗಬೇಡಿ. ಖಂಡಿತವಾಗಿಯೂ ಇದು ಪ್ರೂವ್ ಆಗಿದ್ದರೆ ಅವ್ರು ಖಂಡಿತ ಆರೋಪಿಯಾಗಿದ್ದರೆ ಅವ್ರಿಗೆ ಶಿಕ್ಷೆ ಆಗಲಿ. ಇಲ್ಲೂ ಕೂಡ ನೀವು ಬಂದು ಸ್ಟ್ರೈಕ್ ಮಾಡೋ ಅಗತ್ಯ ಇಲ್ಲ. ಇದ್ರ ಮುಖಾಂತರ ನೀವು ಸಮಾಜಕ್ಕೆ ಸ್ಪಷ್ಟ ಸಂದೇಶವನ್ನಂತೂ ದಯವಿಟ್ಟು ಕೊಡೋದಿಲ್ಲ. ಏನಾದರೂ ಈ ಕೇಸ್ನಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯೇ ದರ್ಶನ್ ರವರ ಫ್ಯಾನ್ ಆಗಿದ್ದು ನಿಜವಾಗಿಯೂ ದರ್ಶನ್ ರವರೇ ಕೊಲೆ ಮಾಡಿದ್ದನ್ನು ಪೊಲೀಸರವರು ಸಮರ್ಥಿಸಿಕೊಂಡು ಅವ್ರನ್ನ ಸೇಫ್ ಮಾಡಲಿಕ್ಕೆ ನೋಡಿದಾಗ ನಿಮ್ಮ ಅಭಿಪ್ರಾಯ ಏನಾಗಿರುತ್ತೆ? ಫಾರ್ ಎಕ್ಸಾಂಪಲ್, ನಾನು ತುಂಬ ಸುಲಭವಾಗಿ ಒಂದು ಎಕ್ಸಾಂಪಲ್ನ ಕೊಟ್ಟು ಹೇಳ್ತಾ ಇದ್ದೀನಿ. ಆತನು ಫ್ಯಾನ್ ಆಗಿರ್ಬೋದಲ್ಲ, ತನಿಖಾಧಿಕಾರಿಗಳು ಕೂಡ. ಹಾಗಾಗಿ ಈ ಥರದ ವಿಷಯಗಳಲ್ಲಿ ಮುಕ್ತವಾಗಿ ದರ್ಶನ್ ಅವರು ತಪ್ಪಿತಸ್ಥನಾಗಿದ್ದರೆ ಆತನಿಗೆ ಶಿಕ್ಷೆ ಆಗಬೇಕು ಅಂತ ಒಟ್ಟಾರೆ ಈ ಕೇಳಿ ಬರ್ತಾ ಇರೋ ವಿಷಯಗಳ ಬಗ್ಗೆ ನಾನು ಹೇಳಲೇಬೇಕು.
13 ಜನ ಆರೋಪಿಗಳು ಅಂತ ಅನ್ನಲಾಗ್ತಾ ಇತ್ತು. 13 ಜನ ಅಲ್ಲ, ಈಗ 17 ಜನ ಅಂತ ಕೇಳಿಬಂದಿರೋದು ಸದ್ಯದ ಮಾಹಿತಿಯ ಪ್ರಕಾರ. ಒಟ್ಟಾರೆಯಾಗಿ ಎಲ್ಲ ರೀತಿಯಾದಂಥ ತನಿಖೆಗಳು ನಡೀತಾ ಇದೆ. ದರ್ಶನ್ ರವರು ಸರಿಯಾಗಿ ಊಟ ಮಾಡ್ತಾ ಇಲ್ವಂತೆ, ಮಜ್ಜಿಗೆ ಅನ್ನ ಕೊಡಿ ಅಂತ ಹೇಳಿದಾರಂತೆ, ರಾತ್ರಿ ಬಿರಿಯಾನಿ ತರಿಸಿದ್ರು, ಡೋಲೋ ಮಾತ್ರೆ ಅಂತ ತರಿಸ್ಕೊಂಡಿದ್ದಾರೆ ತಲೆನೋವು ಅಂತ ಹೇಳಿ. ಒಂದಿಷ್ಟು ಟೆನ್ಷನ್ ಕೂಡ ಅವ್ರಿಗೆ ಇದ್ದೇ ಇದೆ. ಇನ್ನು ರೈಸ್ ಬಾತ್ ಮತ್ತು ಇಡ್ಲಿ ನೀಡ್ಲಿಕ್ಕೆ ಮುಂದಾಗಿದ್ದರಂತೆ. ಆದರೆ ನನಗೇನು ರೈಸ್ ಬಾತ್ ಏನು ಬೇಡ, ಕಾಫಿ ಟೀ ಮತ್ತು ಬಿಸ್ಕೆಟ್ ಕೊಡಿ ಅಂತ ಹೇಳಿ ಆರೋಪಿಗಳೆಲ್ಲ ಮನವಿ ಮಾಡ್ಕೊಳ್ತಾ ಇದ್ದಾರಂತೆ. ಎಲ್ಲರೂ ಕೂಡ ಒಂದು ಸ್ವಲ್ಪ ಟೆನ್ಷನ್ ಅಂತೂ ಶುರುವಾಗಿದೆ. ಒಟ್ಟಾರೆಯಾಗಿ 30 ಲಕ್ಷ ಡೀಲ್ ಕೊಟ್ಟು ಹೇಗೋ ಹಾಗೋ ಇದನ್ನು ಮರೆಮಾಚಿ ಮಾಡೋಣ ಅಂತ ಹೋಗಿದ್ದ ದರ್ಶನ್ ಆ್ಯಂಡ್ ಡಿ ಗ್ಯಾಂಗ್ ಮತ್ತೆ ಕೊನೆಗೆ ಸಿಕ್ಕು ಬಿದ್ದಿರೋದು ಮಾತ್ರ ದುರಂತವೇ ಸರಿ. ನೋಡೋಣ ಏನಾಗುತ್ತೆ. ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದಗಳು.